ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಳತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರ ಸ್ಥಾನಕ್ಕೆ ನಾಗಮಣಿ, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸ್ಥಾನಕ್ಕೆ ವರಲಕ್ಷ್ಮಿ ಅನ್ನೋರು 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಲಾಗಿ ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯವಾಗುತ್ತಿದ್ದಂತೆ ಚುನಾವಣಾಧಿಕಾರಿ ಗೌಪ್ಯ ಮತದಾನ ಮಾಡಲಾಗಿ 15 ಸದಸ್ಯರಲ್ಲಿ 14 ಸದಸ್ಯರು ಹಾಜರಿದ್ದು ಒಬ್ಬರು ಗೈರು ಹಾಜರಾಗಿದ್ದಾರೆ. ಮತದಾನದಲ್ಲಿ 14 ಮತಗಳಲ್ಲಿ 1 ಮತ ತಿರಸ್ಕೃತಗೊಂಡು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಾಗಮಣಿ 7 ಮತಗಳು, ವರಲಕ್ಷ್ಮಿ 6 ಮತಗಳನ್ನು ಪಡೆದಿದ್ದು ಹೆಚ್ಚು ಮತ ಪಡೆದ ಅಭ್ಯರ್ಥಿ ನಾಗಮಣಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ನಾರಾಯಣಸ್ವಾಮಿ ತಿಳಿಸಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ನಾಗರಾಜ್ ಮಾತನಾಡಿ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಕೊಳತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಾಗಮಣಿ ಆಯ್ಕೆಯಾಗಿದ್ದಾರೆ. ನಾವು ಅಧಿಕಾರದಲ್ಲಿರೋವರೆಗೂ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಹಾಗೂ ಎಲ್ಲ ಗ್ರಾಮಗಳಲ್ಲಿಯೂ ಪಕ್ಷಾತೀತವಾಗಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಲ್ಪಿಸುತ್ತೇವೆ ಅಂತ ಹೇಳಿದರು. ಇದು ಕೊಳತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಸಲಾಯಿತು. ಇವತ್ತು ನಾಗವೇಣಿ ಮತ್ತು ಎಸ್ ವರಲಕ್ಷ್ಮಿ ಅಂತ ಇಬ್ಬರು ನಿರ್ದೇಶಕರಾಗಿದ್ದರು. ಅವರಿಂದ ಎಲೆಕ್ಷನ್ ನಡೀತು. ಒಟ್ಟು 14 ಜನ ಸದಸ್ಯರು ಹಾಜರಾಗಿದ್ದರು. ಅದರಲ್ಲಿ 14 ಮತನೂ ಚಲಾಯಿಸಿದ್ವು. 1 ಮತ ತಿರಸ್ಕೃತಗೊಂಡಿತು. 7 ಮತ ನಾಗವೇಣಿಯವ್ರಿಗೆ ಸಿಕ್ಕಿದೆ. 6 ಮತ ವರಲಕ್ಷ್ಮಿ ಅವ್ರಿಗೆ ಸಿಕ್ಕಿದ್ರಿಂದ ನಾಗವೇಣಿಯವರು 1 ಮತ ಅಂತರದಿಂದ ಜಯಿಸಿದ್ದಾರೆ. ಸರ್, ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 15. ಅಬ್ಸೆಂಟು ಸರ್ 1. ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಗಮಣಿಯಮ್ಮ ಅವರು ಸ್ಪರ್ಧೆ ಮಾಡಿ ಅಭೂತಪೂರ್ವವಾದ ವಿಜಯವನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆಲ್ಲ ಪ್ರಮುಖ ಕಾರಣ ರಮೇಶ್ ಕುಮಾರ್, ನಮ್ಮ ನಾಯಕರಾದ ರಮೇಶ್ ಕುಮಾರ್ ಸಾಹೇಬರು, ಮತ್ತು ಈ ಪಂಚಾಯಿತಿ ಎಲ್ಲ ಕಾಂಗ್ರೆಸ್ ಮುಖಂಡರು, ಈ ಕಡೆ ಸ್ವಲ್ಪ ನೋಡಿ ಪ್ರದೇಶದ ಏನು ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರು ಇವರೆಲ್ಲರೂ ಸೇರಿ ನಮ್ಮ ನಾಯಕರಾದ ರಮೇಶ್ ಕುಮಾರ್ ಅವರನ್ನು ಗೌರವಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮಣಿಯಮ್ಮ ಅವರು ರಮೇಶ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕುಂದುಕೊರತೆಗಳನ್ನು, ಸಾರ್ವಜನಿಕ ಕುಂದುಕೊರತೆಗಳನ್ನು ಪಂಚಾಯಿತಿ ಮುಖಾಂತರ ಸರ್ಕಾರ ಏನೇನು ಸೌಲಭ್ಯ ಕೊಡುತ್ತೋ ಪ್ರತಿ ಮನೆಗೂ ತಲುಪಿಸೋಕ್ಕೆ ಅವಿರತ ಪ್ರಯತ್ನವನ್ನು ಮಾಡ್ತಾರೆ. ನಿಷ್ಪಕ್ಷವಾದಂಥ ಕೆಲಸ ಮಾಡಿ ಪಂಚಾಯಿತಿ ಅಭಿವೃದ್ಧಿ ಮಾಡೋದರಲ್ಲಿ ಮುನ್ನುಗ್ತಾರೆ ಅಂತ ಈ ಸಂದರ್ಭ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ನಮ್ಮ ಹೆಸರು ನಾಗರಾಜ್ ಅಂತ, ಕೊಳತೂರು ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ನಾನು. ಇವತ್ತೆಲ್ಲ ನಮ್ಮ ಕಾಂಗ್ರೆಸ್ಸು ಮೆಂಬರ್ಸ್ ಎಲ್ಲ ಒಗ್ಗಟ್ಟಾಗಿ ವಿರೋಧ ಪಾರ್ಟಿಯವರು ಇವರು ಛಿದ್ರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿದ್ದರು, ಆಸೆಯಲ್ಲಿದ್ದರು. ಆ ನಂಬಿಕೆಯನ್ನು ನಾವು ಹುಸಿ ಮಾಡಿಬಿಟ್ಟು ನಾವೆಲ್ಲ ಕಾಂಗ್ರೆಸ್ ಮೆಂಬರ್ಗಳೆಲ್ಲ ಒಗ್ಗಟ್ಟಾಗಿದ್ದೀವಿ. ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಟ್ಟಾಗಿ ಸೇರಿ ನಾಗಮಣಿಯಮ್ಮ ಅವ್ರನ್ನ ಚೇರ್ಮನ್ ಮಾಡಿದ್ದಾರೆ. ರಮೇಶ್ ಕುಮಾರ್ ಪಾರ್ಟಿಯಲ್ಲಿ ಗೆದ್ದಿರೋ ಮೆಂಬರ್ಗೆಲ್ಲ ಅಭಿನಂದನೆಗಳು ತಿಳಿಸುತ್ತಾ, ನಾಗಮಣಿಯಮ್ಮನವ್ರಿಗೆ ಅಭಿನಂದನೆ ತಿಳಿಸುತ್ತಾ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಭದ್ರವಾಗಿದೆ. ಅವರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅವನ್ನೆಲ್ಲ ಜನರಿಗೆ ತಲುಪಿಸಿ ಪಂಚಾಯತಿ ಅಭಿವೃದ್ಧಿಗೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ ನಾಗಮಣಿಯಮ್ಮನಂತ ನಮ್ಗೆ ವಿಶ್ವಾಸ ಐತೆ. ಇಷ್ಟು ಹೇಳೋಕ್ಕೆ ನಾನು ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಎಲ್ ವಿ ನಾಗಮಣಿ ಅವರನ್ನು ನಮ್ಮ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಕುಮಾರ್ ಅವರ ಇದರ ಅಧ್ಯಕ್ಷತೆಯಲ್ಲಿ ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅವರು ಯಾವ ರೀತಿ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೋ ಅದೇ ರೀತಿಯಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ. ಅವ್ರ ಮಾತಿಗೆ ನಾವು ಹಿಂದೇಟು ಹಾಕಿಲ್ಲ. ಯಾವುದೋ ಭಿನ್ನಾಭಿಪ್ರಾಯ ಬಂದು ನಮ್ಮಲ್ಲೇ ಸ್ವಲ್ಪ ತೊಡಗುಗಳು ಬಂದಿತ್ತು. ಅದನ್ನು ನಾವೆಲ್ಲ ಸರಿಪಡಿಸ್ಕೊಂಡು ಇವಾಗ ನಾವು ಅದೇ ಅವಿಶ್ವಾಸ ತೋರಿಸಿ ಇಳಿಸ್ಬಿಟ್ಟು ಅದೇ ಅಧ್ಯಕ್ಷರನ್ನು ನಾವು ಮತ್ತೆ ಅಧ್ಯಕ್ಷರಾಗಿ ನಾಮಕರಣ ಮಾಡಿದ್ದೀವಿ. ಇವತ್ತಿಂದ ನಾವು ನಮ್ಮ ರಮೇಶ್ ಕುಮಾರ್ ಅವರು ಏನು ಹೇಳ್ತಾರೋ ಅದ್ರ ಮುಖಾಂತರ ನಾವು ನಡ್ಕೊಂಡು ಹೋಗ್ತೀವಿ. ಎಲ್ಲರಿಗೂ